ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ ನವರಾತ್ರಿಯ ಆಯುಧ ಪೂಜೆಯ ಬೆಳಗಿನ ಶುಭ ವಂದನೆಗಳು ಹಾಗೂ ಶುಭಾಶಯಗಳು. ಇದುವರೆಗೂ ನಾವು ಈ ನವಶಕ್ತಿಯರ ನವದುರ್ಗೆಯರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡೆವು. ಅದೇ ತೆರನಾಗಿ ನಿನ್ನೆ ಅಂದರೆ ನವ ದುರ್ಗೆಯರಲ್ಲಿ ನವಶಕ್ತಿಗಳಲ್ಲಿ ಸಿದ್ಧಿದಾತ್ರಿ, ಆ ಸಿದ್ಧಿದಾತ್ರಿ ಮಹಾತಾಯಿಯ ಬಗ್ಗೆ ನಾವು ತಿಳಿದುಕೊಂಡೆವು. ಸಿದ್ಧಿದಾತ್ರಿ ಅಂದರೆ ಅಷ್ಟಸಿದ್ಧಿಗಳು. ಆ ತಾಯಿಯನ್ನು ಆರಾಧಿಸುವುದರಿಂದ, ಧ್ಯಾನಿಸುವುದರಿಂದ ನಮಗೆ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಆ ಅಷ್ಟಸಿದ್ಧಿಗಳು ನಿನ್ನೆ ನಾನು ಕೇವಲ ಜಸ್ಟ್ ಹಾಗೆ ಪರಿಚಯ ಮಾಡಿಕೊಟ್ಟೆ, ಅಣಿಮ, ಲಗಿಮ, ಮಹಿಮ, ಗರಿಮ ಹಾಗೆ. ಸೊ ಇಂದು ನಾವು ಆ ಅಷ್ಟಸಿದ್ಧಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಅದು ಪತ್ರಿಜಿಯವರು ಆ ಅಷ್ಟಸಿದ್ಧಿಗಳ ಬಗ್ಗೆ ಅವರ ಒಂದು ಸಂದೇಶವನ್ನು ಹೇಗೆ ಕೊಟ್ಟಿರುವರು, ಆ ಸತ್ಯ ಸಂದೇಶದ ಬಗ್ಗೆ ಈಗ ನಾವು ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಮೊದಲನೆಯ ಸಿದ್ಧಿ ಅಣಿಮ, ಎರಡನೆಯದಾಗಿ ಮಹಿಮ, ಮೂರನೆಯದಾಗಿ ಲಘಿಮ, ನಾಲ್ಕನೆಯದಾಗಿ ಗರಿಮ, ಐದನೆಯದಾಗಿ ಪ್ರಾಪ್ತಿ, ಆರನೆಯದಾಗಿ ಪ್ರಖ್ಯಾಮ್ಯ, ಏಳನೆಯದಾಗಿ ಈಶತ್ವ, ಎಂಟನೆಯದಾಗಿ ವಶಿತ್ವ. ಹೀಗೆ ನಾವು ಈ 8 ಸಿದ್ಧಿಗಳನ್ನು ಧ್ಯಾನ ಮುಖಾಂತರ ಸಿದ್ಧಿಸಿಕೊಂಡಾಗ ಅಷ್ಟೈಶ್ವರ್ಯಗಳು, ಅಷ್ಟಸಿದ್ಧಿಗಳು ಅಂದರೆ ಪತ್ರಿಜಿಯವರು ಅಷ್ಟೈಶ್ವರ್ಯಗಳು ಎಂದು ಹೇಳುತ್ತಾರೆ. ಆ ಧ್ಯಾನ ಸಾಧನೆಯ ಮುಖಾಂತರ ನಾವು ಈ 8 ಸಿದ್ಧಿಗಳನ್ನು ನಮ್ಮದಾಗಿಸಿಕೊಳ್ಳಬಹುದು ಮಾಸ್ಟರ್ಸ್. ಅಣಿಮ ಎಂದರೆ ಯಾವಾಗ ನಮಗೆ ಆತ್ಮಜ್ಞಾನ ಬರುತ್ತದೆಯೋ, ಆತ್ಮಜ್ಞಾನ ಲಭಿಸುತ್ತದೆಯೋ ಆಗ ನಾವು ಅತಿ ಸಣ್ಣದಾಗಿ ಒಂದು ರಂಧ್ರವಾಗಿ ಪ್ರಾರಂಭವಾಗುತ್ತೇವೆ. ಅಂದರೆ ಇಷ್ಟು ಬೃಹದಾಕಾರವಾದ ಶರೀರವು ಸಣ್ಣ ಬಿಂದುವಾಗುತ್ತದೆ. ಅದು ಇನ್ನೂ ಚೆನ್ನಾಗಿ ಅಲ್ಲವೇ? ಏಕೆಂದರೆ ನಾವು ಎಲ್ಲಿ ಬೇಕಾದರೂ ಆ ಒಂದು ಸಣ್ಣ ಅಣುವಾಗಿ ಹೋಗಬಹುದು. ಅದು ಅಣಿಮ. ಒಂದು ಸಣ್ಣ ಬಿಂದುವಾಗಿ ನಾವು ಎಲ್ಲಿ ಬೇಕಾದರೂ ಅಲ್ಲೂ ಹೋಗಲು ಅವಕಾಶ ಇರುತ್ತದೆ. ನೆಕ್ಸ್ಟು ಮಹಿಮ. ಮಹಿಮ ಅಂದರೆ ನಾವು ಅತೀ ಬೃಹದಾಕಾರವಾಗಿ ಬೆಳೆಯುತ್ತೇವೆ. ಆ ಬೃಹದಾಕಾರವಾಗಿ ಬೆಳೆದಾಗ ನಮಗೆ ಈ ಭೂಮಿ ಬಹು ಸಣ್ಣದಾಗಿ ಕಾಣುತ್ತದೆ. ಆಗ ಇಡೀ ಭೂಮಿಯ ದರ್ಶನವನ್ನೇ ನಾವು ಅತಿ ಸ್ವಲ್ಪ ಸಮಯದಲ್ಲಿ ನಾವು ನೋಡಬಹುದು ಮತ್ತು ಆ ದರ್ಶನವನ್ನು ನಾವು ಕಣ್ಣಾರೆ ನಾವು ವೀಕ್ಷಿಸಬಹುದು ಎಂದು ಹೇಳುತ್ತಾರೆ. ನೆಕ್ಸ್ಟ್ ಲಘಿಮ. ಲಘಿಮ ಅಂದರೆ ನಮ್ಮ ದೇಹವೆಲ್ಲ ಸಂಪೂರ್ಣವಾಗಿ ಹಗುರವಾಗಿ ಹತ್ತಿಯ ಹಾಗೆ ಆ ಒಂದು ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಅಂದರೆ ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತು, ನಾವು ಧ್ಯಾನ ಸಾಧನೆ ಮಾಡುವಾಗ ನನ್ನ ದೇಹವು ತುಂಬ ಹಗುರವಾದ ಅನುಭವ ಅಂತ ಸುಮಾರು ಸಾವಿರಾರು ಜನರು ತಮ್ಮ ಅನುಭವ ಶೇರ್ ಮಾಡ್ಕೊತಾರೆ ಅಲ್ವಾ? ಸೊ ಅದೇ ಥರನೇ ಈ ಅಷ್ಟಸಿದ್ಧಿಗಳಲ್ಲಿ ಲಘಿಮ ಅಂದರೆ ತುಂಬ 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 ಹಗುರವಾಗಿ ಆಗುವುದು. ಅದೇ ಥರ ಪತ್ರಿಜಿಯವರು ಏಸುಪ್ರಭು ಹಗುರವಾಗಿದ್ದಾಗಲೇ ಅವರು ನೀರಿನ ಮೇಲೆ ನಡೆದಾಡಿದರು. ಅಂದರೆ ನೀರಿನ ಮೇಲೆ ಹೇಗೆ ನಡೆದಾಡಿದ್ರೆ ಬಾಡಿ ಲೈಟಾಗಿ. ಕೆಲವರೆಲ್ಲ ನಾವು ಎಷ್ಟೋ ಯೋಗಿಗಳ ಉದಾಹರಣೆಗಳನ್ನು ನಾವು ನೋಡ್ತಾ ಇರ್ತೀವಿ ಅಲ್ವಾ? ಸೊ ಅವರೆಲ್ಲ ನೀರಿನ ಮೇಲೆ ನಡೆದರು. ಪವಾಡ ಅಂತಂದ್ರೇನು? ಅವರು ಆ ಸಾಧನೆಯ ಮುಖಾಂತರ ಈ ಅಷ್ಟಸಿದ್ಧಿಗಳಲ್ಲಿ ಎಲ್ಲ ಸಿದ್ಧಿಗಳನ್ನು ಪಡೆದು ಅವರು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಈ ಒಂದು ಹಗುರವಾಗಿ, ಭಾರವಾಗಿ ಹೀಗೆ ಅವರು ತಮ್ಮ ಒಂದು ದರ್ಶನ ಕೊಡ್ತಾ ಇರ್ತಾರೆ. ಹಾಗೆ ಯೇಸು ಪ್ರಭು ಸಹಿತ ನೀರಿನ ಮೇಲೆ ನಡೆದಾಡಿದರು. ಅಂದರೆ ಅವಾಗೇನಾಗುತ್ತೆ, ಬಾಡಿ ಲೈಟ್ ಆದಾಗೆ ಒಳಗಡೆ ಹೋಗಲ್ಲ ನೀರಿನಲ್ಲಿ. ಅದು ಪತ್ರಿಜಿಯವರು ತಿಳಿಸುತ್ತಾರೆ. ಗರಿಮ ಅಂದರೆ ಹನುಮಂತನು ಭೀಮನು ಬಂದಾಗ ತನ್ನ ಬಾಲವನ್ನು ಭಾರವಾಗಿ ಮಾಡುತ್ತಾನೆ. ಅದುವೇ ಗರಿಮ ಸ್ಥಿತಿ. ಅವಾಗೆ ಯಾವ ಶಕ್ತಿ ಹಾಗೆ ಪ್ರದರ್ಶಿಸಿದ ಹಾಗೆ ಗರಿಮಾ ಶಕ್ತಿಯನ್ನು ಪ್ರದರ್ಶಿಸ್ತಾನೆ. ಹಾಗಾಗಿ ಆ ಭೀಮನು ಹನುಮಂತನ ಬಾಲವನ್ನು ಎತ್ತಲಾರದೆ ಸೋತು ಹೋಗುತ್ತಾನೆ ಮಾಸ್ಟರ್ಸ್. ನಂತರ ಪ್ರಕಾಮ್ಯ ಅಂತಂದರೆ ವಿಶೇಷವಾದ ಕೋರಿಕೆಗಳು. ಪ್ರಕಾಮ್ಯ ಅಂತಂದರೆ ಪತ್ರಿಜಿಯವರು ಹೇಳುವುದು, ಪತ್ರಿಜಿಯವರಿಗೂ ವಿಶೇಷವಾದ ಕೋರಿಕೆಗಳಿದ್ದವು. ಅವು ಏನು ಅಂದರೆ, ಅವರು ಯಾವಾಗಲೂ ಹೇಳ್ತಿದ್ರು, ನನಗೆ ಈ ಭೂಮಿಯಲ್ಲೆಲ್ಲ ನನಗೆ ಪಿರಮಿಡ್ಸ್ಗಳು ಬರಬೇಕು. ಅದು ವಿಶೇಷವಾದ ಕೋರಿಕೆ ಅವರದು. ಹಾಗೆ ಆಯಿತಲ್ವೇ? ವಿಶ್ವದಾದ್ಯಂತ ಸಾವಿರಾರು ಈ ದಿನ ಪಿರಮಿಡ್ಗಳು ಬಂದಿದ್ದಾವೆ. ಆದರೆ ಅವರ ಪ್ಯಾಕೆಟ್ನಲ್ಲಿ, ಅವರ ಜೇಬಿನಲ್ಲಿ 1 ರೂಪಾಯಿ ಹಣವೂ ಇಲ್ಲ.
ಮತ್ತು ಹೇಗೆ ಇದು ಪ್ರಾಪ್ತಿಯಾಯಿತು ಅಂದರೆ ಅವರು ಈ ಅಷ್ಟಸಿದ್ಧಿಗಳನ್ನು ವಶಪಡಿಸಿಕೊಂಡಿದ್ದರು, ಅಷ್ಟಸಿದ್ಧಿಗಳನ್ನು ಜಯಿಸಿದರು. ಹಾಗಾಗಿ ಆ ವಿಶೇಷವಾದ ಕೋರಿಕೆಯಿಂದ ಅಂದರೆ ಪ್ರಕಾಮ್ಯ ಕೋರಿಕೆಯಿಂದ ಆ ಪ್ರಕಾಮ್ಯ ಸಿದ್ಧಿಯನ್ನು ಅವರು ಪಡೆದಿದ್ದರಾದ ಕಾರಣ ಇಂದು ವಿಶ್ವದಾದ್ಯಂತ ಪಿರಮಿಡ್ಗಳನ್ನು ನೋಡುತ್ತಾ ಇದ್ದೇವೆ ಅಲ್ವೇ ಮಾಸ್ಟರ್ಸ್. ನಂತರ ಈಶತ್ವ ಅಂದರೆ ಪರಿಪಾಲನೆ ಎಂದು ಅರ್ಥವಾಗುತ್ತದೆ ಅಲ್ಲವೇ. ಪರಿಪಾಲನೆ ಅಂದರೆ ಎಲ್ಲರನ್ನೂ ಪರಿಪಾಲಿಸುವುದು. ಒಬ್ಬ ರಾಜನು ಪ್ರಜೆಗಳನ್ನು ಪರಿಪಾಲಿಸುತ್ತಾನೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ. ಸೊ ಅದನ್ನೇ ಪತ್ರಿಜಿಯವರು ಈಶತ್ವ ಎಂದರೆ ನಾವು ಎಲ್ಲರನ್ನೂ ಪರಿಪಾಲಿಸುವುದು, ಅಂದರೆ ನಾವು ಹೇಳಿದ ಮಾತನ್ನು ಎಲ್ಲರೂ ಕೇಳುವಂಥವರಾಗುತ್ತಾರೆ, ಅದು ಈಶತ್ವ ಸ್ಥಿತಿ ಎಂದು ಹೇಳುವರು. ಕೊನೆಯದಾಗಿ ವಶಿತ್ವ ಅಂದರೆ ನಾವು ಈ ಎಲ್ಲ ಸಿದ್ಧಿಗಳನ್ನು ಅಂದರೆ ಅಣಿಮ, ಮಹಿಮ, ಲಗಿಮ, ಗರಿಮ, ಪ್ರಾಪ್ತಿ, ಪ್ರಕಾಮ್ಯ, ಈಶತ್ವ ಅಂದರೆ ನಮ್ಮ ದೇಹವನ್ನು ನಾವು ಈ ಧ್ಯಾನ ಸಾಧನೆಯ ಮೂಲಕ ಆತ್ಮಜ್ಞಾನವನ್ನು ಪಡೆಯುವುದರ ಮೂಲಕ ಅತಿ ಚಿಕ್ಕದಾಗಿ, ಭಾರವಾಗಿ, ದೊಡ್ಡದಾಗಿ, ಬೃಹದಾಕಾರವಾಗಿ ಮತ್ತು ವಿಶೇಷ ಕೋರಿಕೆಗಳಿಂದ ಈ ಒಂದು ಈಶತ್ವವನ್ನು ಅಂದರೆ ನಾವು ಹೇಳಿದಂತೆ ಎಲ್ಲರೂ ಕೇಳುವ ಹಾಗೆ ಈ ಒಂದು ವಿಶೇಷ ಕೋರಿಕೆಗಳನ್ನು ಸಹಿತ ನಾವು ಈ ಎಲ್ಲ ಸಿದ್ಧಿಗಳ ಮುಖಾಂತರ ವಶಿತ್ವ ಮಾಡಿಕೊಳ್ಳಬಹುದು ಎಂದು ಪತ್ರಿಜಿಯವರು ತಿಳಿಸಿರುವರು. ಎಷ್ಟು ಸುಂದರವಾಗಿ ಅಂದರೆ ಅಣಿಮ ಅಂತಂದರೆ ಈ ಒಂದು ಆಂಜನೇಯನು ಹಾಗೆ ಮಾಡಿರುವುದು ಉಂಟು ಅಲ್ಲವೇ. ಹಾಗಾಗಿ ನಾವು ಸಹಿತ ಆ ಒಂದು ವಾಯುಪುತ್ರ ಏನು ಮಾಡಿದ್ದಾನೆ, ಧ್ಯಾನ ಸ್ಥಿತಿಯಲ್ಲಿರುತ್ತಾನೆ. ನಾವು ಸಹಿತ ಧ್ಯಾನ ಸ್ಥಿತಿಯಲ್ಲಿದ್ದಾಗ ನಾವು ಈ ಒಂದು ಅಷ್ಟಸಿದ್ಧಿಗಳನ್ನು ಪಡೆಯಬಹುದು ಎಂದು ಪತ್ರಿಜಿಯವರು ತಿಳಿಸಿರುವರು ಮಾಸ್ಟರ್ಸ್. ಧನ್ಯವಾದಗಳು. ಥ್ಯಾಂಕ್ ಯು.